ಮೊನ್ನೆ 29ನೇ ತಾರೀಕಿಗೆ ಇಸ್ಮಾಯಿಲ್ ಮುಜಾಯರ್ ಅಂತ ಅನ್ನೋರು ಒಬ್ಬ ರೈತ ಬಂದು ವ್ಯಾಪಾರಸ್ಥರು ಜೈ ಕಿಸಾನ್ ಮಾರ್ಕೆಟ್ದಲ್ಲಿ ಇದು ಕೆಲವು ವರ್ಷಗಳಿಂದ ಇದೇನು ಜೈ ಕಿಸಾನ್ ಮತ್ತು APMC ಒಳಗಡೆ ಇದ್ದಂಥದ್ದು ಯಾವ್ದು ಬಂದ್ ಯಾವ್ದು ಚಾಲು ನಾವು ರೈತ ಸಂಘಟನೆದವರು ಎಲ್ಲನೂ ಅನುಕೂಲ ಆಗಬೇಕು ಯಾವ್ದು ಬಂದ್ ಆಗಬಾರ್ದು ಅಂತ ಅನ್ನೋದು ನಮ್ಮದು ಉದ್ದೇಶದ ಹೊರತಾಗಿ ಬೇರೆ ಇಲ್ಲ. ಆದ್ರೆ ಮೊನ್ನೆ ನಾವು ಕೇಳ್ತಿದ್ವಿ ಸುದ್ದಿ ಸುಪ್ರೀಂ ಕೋರ್ಟ್ದು ಮತ್ತು ಹೈಕೋರ್ಟ್ದು ಆರ್ಡರನ್ನು ಅದ ಈ ರೀತಿ ಜೈ ಕಿಸಾನ್ ಮಾರ್ಕೆಟ್ ಒಂದು ರೀತಿಯಲ್ಲಿ ಅದು ನಡೀಲಿಕ್ಕತ್ತಿತ್ತು. ರೈತರಿಗೆ ಅತಿ ಹೈವೇದಲ್ಲಿ ಸಮೀಪ ಇರುವುದರಿಂದ ಅನುಕೂಲನೂ ಆಗಿತ್ತು. ಮೊನ್ನೆ ಒಂದು ಮೀಟಿಂಗ್ ಮಾಡಿದ ನಂತರ ಅವರು ಇಸ್ಮಾಯಿಲ್ ಮುಜಾವರ್ ಅಂತನವರು ಅವರು ಈ ಮಾರ್ಕೆಟನ್ನು ಒಂದು ಆರ್ಡ್ರನ್ನು ಅನರ್ಹಗೊಳಿಸ್ಯಾರ ಅಂತ ಕೇಳಿ ಈ ಟೆನ್ಷನ್ದಿಂದ ಅವರು ಹೃದಯಾಘಾತದಿಂದ ಸಾವನ್ನಪ್ಪ್ಯಾರ. ನಾವು ಒಂದೇನು ಹೇಳೋದು ಅಂತಂದ್ರೆ ಯಾವುದೇ ಒಂದು ರೈತ ಬಂಧು ಆಗಲಿ ಯಾರೇ ಆಗಲಿ ಈ ರೀತಿ ಇಂಥ ಟೆನ್ಷನ್ನ ಸರ್ಕಾರದವರು ರಾಜ್ಯ ಸರ್ಕಾರ ಇರಲಿ ಯಾವುದೇ ಸರ್ಕಾರ ಇರಲಿ ಅಧಿಕಾರಿ ಇರಲಿ ಇವ್ರದ ಮಾಡಿದ ತಪ್ಪಿಗೆ ಇವ್ರು ಎಲ್ಲರೂ ಅನುಭವಿಸ್ಬೇಕಾಗಿದ್ದಾರೆ. ಒಬ್ಬರು ರೈತರಾಗಲಿ ವ್ಯಾಪಾರಸ್ಥರಾಗಲಿ ಅವ್ರು ಏನೇನೋ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಒಂದು ಈ ರೀತಿ ಇದನ್ನು ಮಾಡೋದ್ರಿಂದ ಸಂಪೂರ್ಣ ಈ ವ್ಯಾಪಾರಸ್ಥರಿಗೆ ರೈತರಿಗೆ ಅನಾನುಕೂಲ ಆಗ್ಯದ. ಮತ್ತು ನಮ್ಮದು ಒಂದು ಏನು ನಮ್ಮದು ಸಂಘಟನೆ ವತಿಯಿಂದ ಏನದ ಅಂತಂದ್ರೆ ಯಾರಿಗೆ ಎಲ್ಲಿ ಅನುಕೂಲದ ರೈತರಿಗೆ ಆಗಲಿ ವ್ಯಾಪಾರಸ್ಥರಿಗಾಗಲಿ ಅನುಕೂಲದ ಅಲ್ಲೇ ಚಾಲೂ ಮಾಡಬೇಕು. ಯಾವುದು ಬಂದ್ ಮಾಡೋದಾಗಲಿ ಅಥವಾ ಮತ್ತೊಂದು APMC ಬಂದ್ ಮಾಡಂತ ಯಾರು ಹೇಳಿಲ್ಲ, ಅದು ಚಾಲೂ ಇರಲೇಬೇಕು, ಎರಡನೇ ಮಾತಿಲ್ಲ. ಇದು ಅಧಿಕೃತವಾಗಿ ಜೈ ಕಿಸಾನ್ ಮಾರ್ಕೆಟ್ ಇಷ್ಟು ವರ್ಷ ನಡೆದಿತ್ತು, ಸಮೀಪದ ಇರುವುದರಿಂದ ಈ ರೀತಿ ಅವ್ರಿಗೆ ರೈತರಿಗೂ ಅನುಕೂಲ ಆಗ್ತದ್ರೆ. ಇಲ್ಲಿಂದ 8 ರಿಂದ 10 ಕಿಲೋಮೀಟರ್ ಒಳಗೆ ಅವರು APMC ಅವ್ರಿಗೆ ಅದು ಒಳಗಾಗ್ತದ ಮತ್ತು ರೈತರಿಗೆ ಅನಾನುಕೂಲ ಆಗ್ತದೆ. ಹೊರತಾಗಿ ಅದನ್ನು ಬಂದ್ ಮಾಡ್ರಿ ಇದನ್ನ ಚಾಲು ಇಡ್ರಿ ಅಂತಲ್ಲ. ನಮ್ಮದು ಒಂದು ಈ ಸಂಘಟನೆ ವತಿಯಿಂದಾಗಲಿ ನಮ್ಮದು ಏನಂತಾರೆ ಎಲ್ಲಿ ರೈತರಿಗೆ ಅನುಕೂಲ ಆಗ್ತದ ಅನ್ಯಾಯ ಆಗಬಾರ್ದು, ಇದು ನಮ್ಮದು ಉದ್ದೇಶ ಅದ ರೀ. ಮತ್ತು ಅವರು ಮುಜಾವರ್ ಅನ್ನೋರು ರೈತ ಬಂಧುಗ ರಾಜ್ಯ ಸರ್ಕಾರದಿಂದ 1 ಕೋಟಿ ರೂಪಾಯಿ ಅವರಿಗೆ, ಯಾಕಂದ್ರೆ ಅವ್ರ ಕುಟುಂಬಕ್ಕೆಲ್ಲ ಕೊಡಬೇಕು. ಅವ್ರ ಮೇಲೆ ಇವ್ರು ಹಾಕೋದಾಗಲಿ ಒಂದು ಜೀವ ಹೋಗ್ಯದ. ಇದು ರಾಜ್ಯ ಸರ್ಕಾರ ಆಗಲಿ ನಮ್ಮ ಜಿಲ್ಲಾಡಳಿತ ಇದನ್ನು ಎಚ್ಚೆತ್ತುಕೊಂಡ ಇದನ್ನ ನಾವು ಯಾವ ರೀತಿ ನಾವು ಬಗೆಹರಿಸಬೇಕು, ರೈತರಿಗೆ ಮತ್ತು ಈ ವ್ಯಾಪಾರಸ್ಥರಿಗೆ ಅನುಕೂಲ ಹೆಂಗೆ ಮಾಡೋದಂತ ಮಾಡಬೇಕು. ಹೊರತಾಗಿ ಇದ್ರೊಳಗೆ ರಾಜಕಾರಣಿ ತಂದು ಅಧಿಕಾರಿ ವರ್ಗ ಆಗಲಿ ಮತ್ತೊಬ್ಬರಾಗಲಿ ಇಲ್ಲಿ ರಾಜಕೀಯ ಮಾಡಿ ಆಗಲಿ ಸಾವ ಇದನ್ನು ಬರಲೇಬಾರ್ದು, ಅನ್ಯಾಯ ಆಗಲೇಬಾರ್ದು ಅಂತ ನಮ್ಮ ಸಂಘಟನೆ ವತಿಯಿಂದ ನಮ್ಮ ರಾಜ್ಯಾಧ್ಯಕ್ಷರು ಸುರೇಶ್ ಅಣ್ಣವರು ಸಹಿತ ನಾವೆಲ್ಲ ಕೂಡ್ಕೊಂಡು ರೈತರಿಗೆ ಅನುಕೂಲ ಆಗಬೇಕು. ಇಲ್ಲ ಅಂತಂದ್ರೆ ಇನ್ನು ಮುಂದೆ ದೊಡ್ಡದು ಒಂದು ಹೋರಾಟನ ಆಗ್ತದ. ರೈತರಿಗೆ ಅವರು ಹಾದಿ ಮೇಲೆ ಮಾರ್ಬೋದು, ಅವ್ರದೇ ತಮ್ಮ ಸ್ವಂತ ಜಮೀನದಲ್ಲಿ ಮಾರ್ಬೋದು, ಎಲ್ಲಿ ಬೇಕಾದಲ್ಲಿ ರೈತರಿಗೆ ಮಾರಲಿಕ್ಕೆ ಅನುಕೂಲ ಅದ. ಅದನ್ನ ನೀವು ಕಿತ್ಕೊಳ್ಬಾರ್ದು ಮತ್ತು ಯಾವುದೇ ಒಂದು ವ್ಯಾಪಾರಸ್ಥ ಮಳಿಗೆಗಳನ್ನ ಬಂದ್ ಮಾಡಬಾರ್ದು. ಇದು ನಮ್ಮದು ಆಸೆ ಆದ್ರು. ಈಗ ಸಿದ್ದಗೌಡ ಮೋದಿನ ರೈತಾಗಿ ವಿರೋಧ ಮಾಡ್ತಾ ಇದ್ದಲ್ಲ ಸರ್. ಈಗ ಒಂದಂತ ನೋಡ್ರಿ, ಯಾರ ಅವ್ರ ವಿರೋಧಿ ಯಾರು ಅವ್ರ ಪರ ಅನ್ನೋದಕ್ಕಿಂತ ಯಾವ್ದು ಒಳ್ಳೇದದ ಇದನ್ನ ಸರ್ಕಾರ ನಿರ್ಣಯ ಮಾಡ್ಬೇಕ್ರಿ. ಅವರು ಇವರು ಅಂತಲ್ಲ, ನಮ್ಮ ಬೆಳಗಾವಿ ಜಿಲ್ಲಾಡಳಿತ ನಮ್ಮ ಜಿಲ್ಲಾ ಉಸ್ತುವಾರಿ ಅವರು ದಯವಿಟ್ಟು ಇದನ್ನ ಗಮನ ಹರಿಸಿ ರೈತ ಕುಲಕ್ಕ ರೈತ ಕುಟುಂಬಕ್ಕ ಮತ್ತು ವ್ಯಾಪಾರಸ್ಥರಿಗೆ ಎಲ್ಲಿ ಅನುಕೂಲ ಅದ ಎಲ್ಲಿ ಅನ್ಯಾಯಕ್ಕೆ ಒಳಗಾಗ್ತದ. ಯಾಕಂದ್ರೆ ನೋಡ್ರಿ 4-5 ವರ್ಷಗಳಿಂದ ಕೋವಿಡ್ ಅತಿವೃಷ್ಟಿ ಮತ್ತು ಬರಗಾಲ ಇದ್ರ ಒಳಗಿಂದನ ಈ ರೈತ ಕುಟುಂಬ ಬಂದದ. ರೈತರಿಗೆ ಹೆಂಗೆ ಅನುಕೂಲ ಆಗ್ತದ ಅದನ್ನು ನೋಡಬೇಕು. ಹೊರತಾಗಿ ತಮ್ಮದ ಲಾಭ ಇವರು ರಾಜಕಾರಣಿ ಮಾಡೋದ್ರಿಂದ ರಾಜಕಾರಣಿ ಬಿಟ್ಟು ಯಾರೇ ಇರಲಿ ಅವರು ಒಬ್ಬರ ಯಾರವರ ವಿರುದ್ಧ ಆಗಲಿ ಪರ ಆಗಲಿ ಅನ್ನೋದಕ್ಕಿಂತ ರೈತ ಕುಲಕ್ಕ ಇಡೀ ನಮ್ಮ ಭಾರತಕ್ಕೆ ಕರ್ನಾಟಕಕ್ಕೆ ಈ ಬೆಳಗಾವಿ ಜಿಲ್ಲೆಗೆ ರೈತರಿಗೆ ಎಲ್ಲಿ ಅನುಕೂಲ ಆಗ್ತದ ಅಲ್ಲಿ ಅದನ್ನು ಮಾಡಬೇಕು, ಅನುಕೂಲ ಮಾಡ್ಬೇಕಂತ ನಮ್ಮದು. ರಾಘವೇಂದ್ರ ನಾಯ್ಕ್, ರಾಜ್ಯ ಗೌರವಾಧ್ಯಕ್ಷ.